ಸ್ನೇಹಿತರೆ ನಮಸ್ಕಾರ. ಭಾರತವು ನಂಬಿಕೆ, ಸಂಪ್ರದಾಯ ಮತ್ತು ದೇವಾಲಯಗಳ ದೇಶವೆಂದು ಪ್ರಸಿದ್ಧವಾಗಿದೆ. ದೇಶದ ಎಲ್ಲೆಡೆಯಿಂದಲೂ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕಾಗಿ ಈ ದೇವಾಲಯಗಳಿಗೆ ಬರ್ತಾರೆ. ಇವು ಕೇವಲ ಪೂಜಾ ಸ್ಥಳಗಳಲ್ಲ, ಇವುಗಳಲ್ಲಿ ಹಲವು ದೇವಾಲಯಗಳು ವಿಶ್ವದ ಅತ್ಯಂತ ಶ್ರೀಮಂತ ಧಾರ್ಮಿಕ ಕೇಂದ್ರಗಳಾಗಿವೆ. ಅನೇಕ ಶತಮಾನಗಳಿಂದ ರಾಜರು, ವ್ಯಾಪಾರಿಗಳು ಮತ್ತು ಸಾಮಾನ್ಯ ಜನರು ದೇವರಿಗೆ ಚಿನ್ನ, ಬೆಳ್ಳಿ, ಹಣ ಮತ್ತು ಅಮೂಲ್ಯ ಆಭರಣಗಳನ್ನು ಕಾಣಿಕೆ ನೀಡುತ್ತಾ ಬಂದಿದ್ದಾರೆ. ಈ ದೇಣಿಗೆಗಳಿಂದ ದೇವಾಲಯಗಳು ಅಪಾರ ಸಂಪತ್ತು ಹೊಂದಿವೆ. ಇದು ಜನರ ನಂಬಿಕೆ, ಭಕ್ತಿ ಮತ್ತು ಔದಾರ್ಯದ ಸಂಕೇತವಾಗಿದೆ. ಭಾರತದ ಶ್ರೀಮಂತ ದೇವಾಲಯಗಳು, ಅವುಗಳ ಸಂಪತ್ತು, ವರ್ಷಕ್ಕೆ ಬರೋ ಆದಾಯ ಮತ್ತು ಎಷ್ಟು ಜನ ಭಕ್ತರು ಭೇಟಿ ಕೊಡುತ್ತಾರೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಕೇರಳದ ತಿರುವನಂತಪುರಂನಲ್ಲಿರುವ ಪದ್ಮನಾಭ ಸ್ವಾಮಿ ದೇವಾಲಯವು ಭಾರತದಷ್ಟೇ ಅಲ್ಲ, ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯದ ಕೆಳಗೆ ಇರುವ ಗುಪ್ತ ಕಮಾನುಗಳನ್ನು 2011ರಲ್ಲಿ ತೆರೆಯಲಾಯಿತು. ಅಲ್ಲಿ ಕಂಡುಬಂದ ನಿಧಿಗಳು ಎಲ್ಲರಿಗೂ ಅಚ್ಚರಿಯನ್ನ ಉಂಟು ಮಾಡಿದ್ವು. ಸುಮಾರು 1.4 ಲಕ್ಷ ಕೋಟಿ ಮೌಲ್ಯದ ಚಿನ್ನದ ನಾಣ್ಯಗಳು, ವಜ್ರಗಳು, ಕಿರೀಟಗಳು ಮತ್ತು ಆಭರಣಗಳು ಅಲ್ಲಿ ಪತ್ತೆಯಾಗಿವೆ. ಇನ್ನೂ ಒಂದು ಕಮಾನು ತೆರೆಯದೆ ಉಳಿದಿದೆ ಅಂತ ಹೇಳಲಾಗ್ತಿದೆ. ಪ್ರತಿ ವಾರ ಸಾವಿರಾರು ಭಕ್ತರು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ವಿಷ್ಣು ಹಬ್ಬದ ದಿನಗಳಲ್ಲಿ ಇಲ್ಲಿ ಜನಸಾಗರ ತುಂಬುತ್ತದೆ. ಆಂಧ್ರಪ್ರದೇಶದ ತಿರುಮಲ ತಿರುಪತಿ ಬಾಲಾಜಿ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿದಿನ 80,000ದಿಂದ 1 ಲಕ್ಷದವರೆಗೆ ಭಕ್ತರು ಬರ್ತಾರೆ. ಬ್ರಹ್ಮೋತ್ಸವದ ಸಮಯದಲ್ಲಿ ಈ ಸಂಖ್ಯೆ 2 ಲಕ್ಷಕ್ಕೂ ಹೆಚ್ಚು ಆಗ್ತದೆ. ವರ್ಷಕ್ಕೆ 3,000 ಕೋಟಿಗೂ ಹೆಚ್ಚು ಆದಾಯ ಪಡೆಯುವ ಈ ದೇವಾಲಯವು ಚಿನ್ನದ ಆಭರಣಗಳು, ನಾಣ್ಯಗಳು ಮತ್ತು ಲಡ್ಡು ಮಾರಾಟದಿಂದ ಹಣ ಗಳಿಸುತ್ತದೆ. ದೇವಾಲಯದ ಖಾತೆಯಲ್ಲಿ 9 ಟನ್ ಚಿನ್ನ ಮತ್ತು ಸಾವಿರಾರು ಕೋಟಿ ರೂಪಾಯಿ ಬ್ಯಾಂಕ್ ಠೇವಣಿಗಳಿವೆ. ಈ ದೇವಾಲಯದ ಹಣವನ್ನು ತಿರುಪತಿ ಟ್ರಸ್ಟ್, ಆಸ್ಪತ್ರೆಗಳು, ಶಾಲೆಗಳು ಮತ್ತು ಬಡವರಿಗೆ ಸಹಾಯ ಮಾಡಲು ಬಳಸಲಾಗುತ್ತದೆ. ಮಹಾರಾಷ್ಟ್ರದ ಶಿರಡಿ ಸಾಯಿಬಾಬಾ ದೇವಾಲಯವು ದಿನವೂ ಸಾವಿರಾರು ಜನರನ್ನು ಆಕರ್ಷಿಸುತ್ತದೆ. ಪ್ರತಿದಿನ ಸುಮಾರು 25,000ದಿಂದ 50,000 ಭಕ್ತರು ಬರ್ತಾರೆ. ಗುರುವಾರ ಮತ್ತು ಹಬ್ಬದ ದಿನಗಳಲ್ಲಿ ಈ ಸಂಖ್ಯೆ 1 ಲಕ್ಷವನ್ನು ದಾಟುತ್ತದೆ. ದೇವಾಲಯವು ಪ್ರತಿ ವರ್ಷ 350ರಿಂದ 400 ಕೋಟಿ ದೇಣಿಗೆ ಪಡೆಯುತ್ತದೆ. ಇದರ ಒಟ್ಟು ಆಸ್ತಿ 2,600 ಕೋಟಿಗೂ ಹೆಚ್ಚು ಇದೆ. ಈ ಹಣವನ್ನು ಶಿಕ್ಷಣ, ಆಸ್ಪತ್ರೆ ಮತ್ತು ಸಮಾಜ ಸೇವೆಗೆ ಬಳಸಲಾಗುತ್ತದೆ. ಶಿರಡಿಯ ಶಾಂತ ವಾತಾವರಣ ಮತ್ತು ಸಾಯಿಬಾಬಾ ಅವರ ಪ್ರೀತಿ, ಸಮಾನತೆ ಮತ್ತು ಕರುಣೆ ಎಲ್ಲ ಧರ್ಮಗಳ ಜನರನ್ನು ಆಕರ್ಷಿಸುತ್ತವೆ. ಜಮ್ಮುವಿನ ವೈಷ್ಣೋದೇವಿ ದೇವಾಲಯವು ಹಿಮಾಲಯದ ತ್ರಿಕೂಟ ಬೆಟ್ಟಗಳ ಮೇಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 5,200 ಅಡಿ ಎತ್ತರದಲ್ಲಿರುವ ಈ ದೇವಾಲಯಕ್ಕೆ ವರ್ಷಕ್ಕೆ ಸುಮಾರು 1 ಕೋಟಿ ಭಕ್ತರು ಭೇಟಿ ನೀಡುತ್ತಾರೆ. ವಾರ್ಷಿಕ ಆದಾಯ 500 ಕೋಟಿಗೂ ಹೆಚ್ಚಿದೆ. ಭಕ್ತರಿಗೆ ಉಚಿತ ಊಟ, ವಸತಿ, ಉತ್ತಮ ರಸ್ತೆ, ಕೇಬಲ್ ಕಾರ್ ವ್ಯವಸ್ಥೆಗಳು ಲಭ್ಯ ಇವೆ. ಇದು ಭಾರತದ ಅತ್ಯಂತ ಉತ್ತಮವಾಗಿ ನಿರ್ವಹಿಸಲ್ಪಡುವ ದೇವಾಲಯಗಳಲ್ಲಿ ಒಂದಾಗಿದೆ. ಮುಂಬೈನ ಸಿದ್ಧಿವಿನಾಯಕ ದೇವಾಲಯವು ಗಣಪತಿಗೆ ಸಮರ್ಪಿತವಾಗಿದೆ. ಪ್ರತಿದಿನ ಸುಮಾರು 25,000 ಜನರು ಭೇಟಿ ನೀಡುತ್ತಾರೆ ಮತ್ತು ಮಂಗಳವಾರದಂದು 1 ಲಕ್ಷಕ್ಕೂ ಹೆಚ್ಚು ಜನರು ಭೇಟಿಯಾಗ್ತದೆ. ದೇವಾಲಯದ ವಾರ್ಷಿಕ ಆದಾಯ 120ರಿಂದ 150 ಕೋಟಿಯಷ್ಟಿದೆ. ಒಟ್ಟು ಆಸ್ತಿ 1,500 ಕೋಟಿಗೂ ಹೆಚ್ಚಿದೆ. ಚಿನ್ನದ ಗುಮ್ಮಟ ಮತ್ತು ಅದ್ಭುತ ವಾಸ್ತುಶಿಲ್ಪದಿಂದ ಇದು ಮುಂಬೈನ ಒಂದು ಪ್ರಮುಖ ಆಕರ್ಷಣೆ. ಅನೇಕ ಚಿತ್ರತಾರೆಗಳು ಮತ್ತು ರಾಜಕಾರಣಿಗಳು ಇಲ್ಲಿ ನಿಯಮಿತವಾಗಿ ಪ್ರಾರ್ಥನೆಗೆ ಬರ್ತಾರೆ. ತಮಿಳುನಾಡಿನ ಮಧುರೈ ಮೀನಾಕ್ಷಿ ಅಮ್ಮನ ದೇವಾಲಯವು ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಅದ್ಭುತ ಸಂಕೇತವಾಗಿದೆ. ಪ್ರತಿದಿನ 20ರಿಂದ 30,000 ಭಕ್ತರು ಭೇಟಿ ನೀಡುತ್ತಾರೆ. ಚಿತ್ತಿರೈ ಉತ್ಸವದ ಸಮಯದಲ್ಲಿ ಈ ಸಂಖ್ಯೆ 10 ಲಕ್ಷಕ್ಕೂ ಹೆಚ್ಚಾಗುತ್ತದೆ. ದೇವಾಲಯವು ವರ್ಷಕ್ಕೆ 6 ಕೋಟಿಗೂ ಹೆಚ್ಚು ಆದಾಯ ಪಡೆಯುತ್ತದೆ. ಅದರ ಗೋಪುರಗಳು ನೂರಾರು ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿವೆ. ಇದು ಮಧುರೈನ ಆರ್ಥಿಕತೆಯಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ.
ಒಡಿಶಾದ ಪುರಿ ಜಗನ್ನಾಥ ದೇವಾಲಯವು ಭಾರತದ 4 ಧಾಮಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸುಮಾರು 30,000 ಜನರು ಬರ್ತಾರೆ. ರಥಯಾತ್ರೆಯ ಸಮಯದಲ್ಲಿ ಈ ಸಂಖ್ಯೆ 10 ಲಕ್ಷಕ್ಕಿಂತ ಹೆಚ್ಚಾಗ್ತದೆ. ದೇವಾಲಯದ ಸಂಪತ್ತು 500 ರಿಂದ 700 ಕೋಟಿಯಷ್ಟಿದೆ. ಚಿನ್ನ, ಬೆಳ್ಳಿ ಆಭರಣಗಳು ಮತ್ತು ಭೂಮಿ ಹಕ್ಕುಗಳೊಂದಿಗೆ ಇದು ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ದೇವಾಲಯದ ಹಣವನ್ನು ಆಹಾರ ಅರ್ಪಣೆಗಳು, ಹಬ್ಬಗಳು ಮತ್ತು ಸಂಕೀರ್ಣದ ನಿರ್ವಹಣೆಗೆ ಬಳಸಲಾಗುತ್ತದೆ. ಗುಜರಾತಿನ ಸೋಮನಾಥ ದೇವಾಲಯವು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಹಲವಾರು ಬಾರಿ ಧ್ವಂಸಗೊಂಡು ಪುನರ್ನಿರ್ಮಿಸಲ್ಪಟ್ಟ ಈ ದೇವಾಲಯವು ಧೈರ್ಯ ಮತ್ತು ನಂಬಿಕೆಯ ಪ್ರತೀಕವಾಗಿದೆ. ವರ್ಷಕ್ಕೆ ಸುಮಾರು 30 ಲಕ್ಷ ಜನರು ಭೇಟಿ ನೀಡುತ್ತಾರೆ. ಇದರ ವಾರ್ಷಿಕ ಆದಾಯ 100 ರಿಂದ 150 ಕೋಟಿಯಷ್ಟಿದೆ. ಸಮುದ್ರ ತೀರದಲ್ಲಿರುವ ಇದರ ಸ್ಥಳವು ಅತ್ಯಂತ ಸುಂದರವಾಗಿದೆ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯವು ಶಿವನಿಗೆ ಸಮರ್ಪಿತವಾದ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಪ್ರತಿದಿನ ಸುಮಾರು 50,000 ಭಕ್ತರು ಇಲ್ಲಿ ಬರ್ತಾರೆ. ಮಹಾಶಿವರಾತ್ರಿಯ ಹಬ್ಬದ ಸಮಯದಲ್ಲಿ ಈ ಸಂಖ್ಯೆ ಹಲವಾರು ಲಕ್ಷಗಳನ್ನು ತಲುಪುತ್ತದೆ. ದೇವಾಲಯದ ಗೋಪುರಗಳು ಮತ್ತು ಗುಮ್ಮಟಗಳು 800 ಕೆಜಿ ಚಿನ್ನದಿಂದ ಅಲಂಕರಿಸಲ್ಪಟ್ಟಿವೆ. ದೇವಾಲಯವು ವರ್ಷಕ್ಕೆ 60 ರಿಂದ 80 ಕೋಟಿಗೂ ಹೆಚ್ಚು ಆದಾಯ ಗಳಿಸುತ್ತದೆ. ಕೇರಳದ ಶಬರಿಮಲೆ ದೇವಾಲಯವು ಅಯ್ಯಪ್ಪ ಸ್ವಾಮಿಗೆ ಸಮರ್ಪಿತವಾಗಿದೆ. ಇದು ಪಶ್ಚಿಮ ಘಟ್ಟಗಳಲ್ಲಿರುವ ಒಂದು ಪವಿತ್ರ ಸ್ಥಳವಾಗಿದ್ದು, ಪ್ರತಿ ವರ್ಷ ನವೆಂಬರ್ನಿಂದ ಜನವರಿವರೆಗೆ 3 ರಿಂದ 5 ಕೋಟಿಗೂ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುತ್ತಾರೆ. ವಾರ್ಷಿಕ ಆದಾಯ 250 ರಿಂದ 300 ಕೋಟಿಯಷ್ಟಿದೆ. ದೇವಾಲಯವು ಕೆಲವು ತಿಂಗಳು ಮಾತ್ರ ತೆರೆದಿದ್ರೂ ಇದು ಭಾರತದ ಅತ್ಯಂತ ಹೆಚ್ಚು ಗಳಿಕೆ ಮಾಡುವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಎಲ್ಲ ದೇವಾಲಯಗಳು ಭಾರತದ ನಂಬಿಕೆ, ಸಂಸ್ಕೃತಿ ಮತ್ತು ದಾನಶೀಲತೆಯ ಸಂಕೇತಗಳಾಗಿವೆ. ಭಕ್ತರು ನೀಡುವ ದೇಣಿಗೆಗಳಿಂದ ಬಂದ ಹಣವನ್ನು ದೇವಾಲಯಗಳು ಶಾಲೆ, ಆಸ್ಪತ್ರೆ, ಅನ್ನದಾನ ಮತ್ತು ಸಮಾಜ ಸೇವೆಗೆ ಬಳಸುತ್ತಿವೆ. ಇನ್ನು ಕೇರಳದ ಗುಪ್ತ ನಿಧಿಯಿಂದ ಹಿಡಿದು ವಾರಣಾಸಿಯ ಘಾಟ್ಗಳವರೆಗೆ ಈ ದೇವಾಲಯಗಳು ಭಾರತದ ಶಾಶ್ವತ ಭಕ್ತಿ, ಸಮೃದ್ಧಿ ಮತ್ತು ಮಾನವೀಯತೆಯ ಜೀವಂತ ಚಿಹ್ನೆಗಳಾಗಿವೆ. ಇದಿಷ್ಟು ಭಾರತದ ಶ್ರೀಮಂತ ದೇವಾಲಯಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.